subscribe, like, share. ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸಂಬಳ ಸಿಕ್ಕಿರೋ ಖುಷಿಗೆ ಅಣ್ಣ ರೂಮಲ್ಲಿ ಒಂದು ಡ್ಯಾನ್ಸ್ ಮಾಡಿಬಿಟ್ಟು ಹಂಗೆ ಶಾಪಿಂಗ್ ಮಾಲಿಗೆ ಹೋಗ್ಬಿಟ್ಟು ರೂಮಿಗೆ ಏನಾರು ತರೋಣ. ಒಂದು ತಿಂಗಳಾಯ್ತಲ್ಲ ಊರಿಂದ ಬಂದ್ಬಿಟ್ಟು, ರೂಮಲ್ಲಿ ಏನೂ ಇರಲಿಲ್ಲ. ಇಲ್ಲಿ ಹೊರದೇಶದಲ್ಲಿ ದುಡಿಯೋರಿಗೆ ಒಂದು ಸಿಸ್ಟಮ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಏನು ಅಂದರೆ, ಒಂದು ಶಾಪಿಂಗ್ ಮಾಲ್ ಒಳಗಡೆ ಹೋದರೆ ನಿಮಗೆ ದಿನಸಿ ಐಟಮು, ಮನೆಗೆ ಬೇಕಾಗಿರೋ ಎಲ್ಲ ಐಟಮು, ತರಕಾರಿ ಎಲ್ಲ ಒಂದರಲ್ಲೇ ಸಿಗುತ್ತೆ. ಇವತ್ತು ನಾನು ಹೋಗಿರೋ ಶಾಪಿಂಗ್ ಮಾಲಲ್ಲಂತೂ ತುಂಬಾ ಆಫರ್ ಹಾಕ್ಕೊಂಡಿದ್ದ. ಏನು ಅಂದರೆ, ₹1 ಇಲ್ಲಿದ್ದು ₹1 95 ಪೈಸೆ, ₹5 ₹3 ಎಲ್ಲ ಆಫರ್ ಇತ್ತು. ಖುಷಿ ನನಗೆ. ಅಬ್ಬಬ್ಬಾ, ಲಾಟ್ರಿ ಅನ್ಕೊಂಡು. ಏನು ಗೊತ್ತಾ ಫ್ರೆಂಡ್ಸ್, ಸುಮ್ಮನೆ ಹೇಳೋದು ಹೊರದೇಶದಲ್ಲಿ ದುಡಿತಿದ್ದಾರೆ, ಅಲ್ಲಿ ದುಡಿತಿದ್ದಾರೆ ಅಂತ. ಎಲ್ಲಿ ದುಡಿದ್ರೂ ಅವ್ರ ದುಡ್ಡಿಗೆ ಅಲ್ಲಿದ್ದು ವ್ಯಾಲ್ಯೂನೇ ಇರುತ್ತೆ ಅಷ್ಟೇ ಹೊರತು, ಏನು ತೊಗೊಂಡ್ರು ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಇವಾಗ ನಾವು ಎಷ್ಟೇ ದುಡಿದ್ರೂ, ಎಷ್ಟೇ ದುಡ್ಡು ಮಾಡಿದ್ರು, ಹೊಟ್ಟೆಗೆ ತಿನ್ನಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಏನಾದ್ರು ನೋಡಿ ತೊಗೋಬೇಕು ಅಂತೆಲ್ಲ ಇರುತ್ತೆ. ಅಲ್ಲಿಂದ ಅಲ್ಲಿಗೆ ಆಗುತ್ತೆ ಫ್ರೆಂಡ್ಸ್. ಏನೂ ಮಾಡೋದಕ್ಕಾಗಲ್ಲ. ಸುಮ್ಮನೆ ಹೊರದೇಶ ಅಂದ್ಕೊಂಡೆಲ್ಲ ಹೊರದೇಶಕ್ಕೆ ಬರ್ತಾರೆ. ಒಬ್ಬ ವ್ಯಕ್ತಿ ಒಂದು ಸಲ ಹೊರದೇಶಕ್ಕೆ ಅಂತ ಎಲ್ಲರೂ ಹೊರಗಡೆ ಹೋಗಿ ಕೆಲಸ ಮಾಡ್ತಾನೆ ಅಂದರೆ, ಅವನ ಖುಷಿ, ಅವನ ಸಂತೋಷ, ಅವನ ಫ್ಯಾಮಿಲಿ ಎಲ್ಲನೂ ದೂರ ಮಾಡ್ಕೋಬೇಕಾಗುತ್ತೆ. ಅಂದರೆ ಊರಲ್ಲಿ ಏನೇ ಆದ್ರೂ, ಏನೇ ಕಾರ್ಯಕ್ರಮ ಆದರೂ, ಯಾರ ಸತ್ರೂ ನಮಗೆ ಬರೋದಕ್ಕಾಗಲ್ಲ. ಬರೋದಿದ್ರೂ ಅಷ್ಟು ಪ್ರೊಸೀಜರ್ ಇದೆ ಇಲ್ಲಿ. ಎಷ್ಟೋ ಜನ ಊರಲ್ಲಿ ಅವ್ರ ಫ್ಯಾಮಿಲಿ ನನ್ನಿಂದ ಚೆನ್ನಾಗಿರ್ತಾರೆ ಅಂದ್ಕೊಂಡು ಪಾಪ ಇಲ್ಲಿ ಎಷ್ಟೊಂದು ಕಷ್ಟಪಡ್ತಾರೆ ಅಂದರೆ ಕಣ್ಣಿಂದ ನೋಡೋದಕ್ಕಾಗಲ್ಲ. ಅವ್ರ ಪರಿಸ್ಥಿತಿ, ಅವ್ರ ರೂಮು, ಅವ್ರ ಫುಡ್ಡು, ಅವ್ರ ಕಾಯಿಲೆ, ಈ ಥರದ್ದೆಲ್ಲ ಬರಬೇಕಾದ್ರೆ ಒಂದು ಸಲ ಊರು ಬಿಟ್ಟು ಊರಿಗೆ ಹೋಗ್ಬಿಡೋಣ ಅನ್ನಿಸ್ಬಿಡುತ್ತೆ. ಆದರೂ ಏನು ಮಾಡೋದು, ನಮ್ಮ ಹಿಂದೆ ಇರೋರು ಚೆನ್ನಾಗಿರ್ತಾರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಲ್ಲಿ ನಾವು ದುಡಿತಾ ಇರ್ತೀವಿ. ಜೀವನ ಒಂಥರ ಜಿಂಗಾಲಾಲ ಇದ್ದಂಗೆ, ಕಷ್ಟನ ಸುಖಾನ ಹೊರದೇಶದಲ್ಲಿ ಬಂದು ದುಡಿತಾ ಇದ್ದೀವಿ ಅಷ್ಟೇ. ಹೇಳೋರಿಗೇನು, ಮಗ ಹೊರದೇಶದಲ್ಲಿದ್ದಾನೆ, ದುಡ್ಡು ಮಾಡ್ತೇನೆ, ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ ಅಂತ ಮನೆಯವ್ರಿಗೆ ಹೇಳ್ತಾರೆ ಅಷ್ಟೇ ಹೊರತು, ಮಗನ ಕಷ್ಟ ಹೆಂಗಿದೆ ಅಂತ ಕೇಳೋರು ಯಾರೂ ಇರಲ್ಲ. ಇರಲಿ ಫ್ರೆಂಡ್ಸ್, ಹೊರಗಡೆ ದುಡಿಯೋರಿಗೆಲ್ಲ ನನ್ನದೊಂದು ಸೆಲ್ಯೂಟ್ ಇರಲಿ. ಅಂತೂ ಇಂತೂ ವೀಡಿಯೋ ಮಾಡ್ತಾ ನಾನೆಲ್ಲ ವಸ್ತು ತೊಗೊಂಡೆ. ರೂಮಿಗೆ ಏನೇನು ಬೇಕಿತ್ತು ಅವೆಲ್ಲ ಒಂದೇ ಸಲ ಪರ್ಚೇಸ್ ಮಾಡಿದೆ. ಅವಾಗ ಬಂದು ಯಾರು ತೊಗೋತಾರೆ ಅಂತ ನೋಡಿ. $395. ಹಾಗೆ ಕಣ್ಣಾಡಿಸ್ತಾ ಆ ಕಡೆ ನೋಡ್ಬೇಕಾದ್ರೆ ನಮ್ಮ ಅಜ್ಜಿ ನೆನಪಾಯಿತು. ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು, ಮೊಮ್ಮಗನೇ ಒಂದು ಕುಟ್ಟ ತಗೊಬರಲ್ಲ ಎಲ್ಲ ಅಡಿಕೆ ಅಂತ. ಅದನ್ನೂ ತಗೊಬಿಟ್ಟೆ. ಇನ್ನು ಮರ್ತೋಗೋದು ಬೇಡ, ಹೋಗ್ಬೇಕಾದ್ರೆ ತೊಗೊಳೋಣ ಅಂದ್ಬಿಟ್ಟು ಎಲೆ ಅಡಿಕೆ ಕುಟ್ಟೋದನ್ನು ತಗೊಂಡು ಹಂಗೆ ಮುಂದೆ ಹೋದೆ. ಹಂಗೆ ಮುಂದೆ ಹೋಗ್ಬೇಕಾದ್ರೆ ಕಣ್ಣಿಗೆ ಬಿತ್ತು ನೋಡಿ, ಇಲ್ಲಿ ಟಿಶ್ಯೂ ಪೇಪರ್ಗಳು. ಇವ್ರು ಸೌದಿಗಳಿದ್ನ ಯೂಸ್ ಹೆಂಗೆ ಮಾಡ್ತಾರೆ ಅಂದರೆ, ಇವ್ರಿಗೆ ಇದಿಲ್ಲ ಅಂದರೆ ಬದುಕೋದೇ ಇಲ್ಲ ಅನ್ಸುತ್ತೆ. ಇವರೆಲ್ಲ ಟವಲ್, ನಮ್ಮೂರ ಕಡೆ ಟವಲ್ ಯೂಸ್ ಮಾಡ್ದಂಗೆ ಇವ್ರು ಯೂಸೇ ಮಾಡಲ್ಲ. ಎಲ್ಲ ಮುಖ ತಿಗ ಎಲ್ಲ ಇದರಲ್ಲೇ ಒರೆಸ್ಕೋತಾರೆ. ಆಹಾ, ನಾವು ಹುಡ್ಕೊ ಬಂದಿದ್ದು ವಸ್ತು ಸಿಕ್ಬಿಡ್ತು ನನಗೆ. ಏನು ಅಂದರೆ, ಈ ಸಂಬಾರ ಪದಾರ್ಥ ಹಾಕೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು. ಈ ಡಬ್ಬನ, ಕಂಟೈನರ್ನ ತೊಗೊಬಿಟ್ಟು ಮುಂದೆ ಹೋಗಿ ಒಂದು ಓನ್ ತೊಗೊಳ್ಳೋಣ ಅಂದ್ಬಿಟ್ಟು, ಈ ಬ್ರೆಡ್ ಎಲ್ಲ ಬಿಸಿ ಮಾಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನೂ ಒಂದು ಪರ್ಚೇಸ್ ಮಾಡ್ಕೊಂಡು ಹಂಗೆ ಕಣ್ಣಾಡಿಸ್ತಾ ಮುಂದೆ ಹೊರಡೆ ನಾನು. ಬಂತು ನನ್ನ ಸರ್ದಿ. ನಮಗಿಲ್ಲಿ ಸೋಪಿಗೆ ಅರ್ಧ ದುಡ್ಡು ಖರ್ಚಾಗುತ್ತೆ. ಯಾಕಂದರೆ ಬಾತ್ರೂಮಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಅರ್ಧ ಸೋಪು ಬಾತ್ರೂಮಲ್ಲೇ ಬಿದ್ದೋಗ್ಬಿಡುತ್ತೆ. ಇದು ನೋಡಿ, ಜೋ ಸೋಪ್, ಇದು ಸೌದಿಗಳ ಸೋಪ್. ಇದು ಎಷ್ಟು ಸ್ಮೆಲ್ಲಿದೆ ಅಂದರೆ $5.75, ಅಂದರೆ $75 6 ಪೀಸ್ ಸಿಗುತ್ತೆ. ನಮ್ಮೂರು ಲಕ್ಸು, ಅದು ಒರ್ಜಿನಲ್ಲು. ಇಲ್ಲಿಗೆಲ್ಲ ಬರೋದೆಲ್ಲ ಒರ್ಜಿನಲ್ಲೇ ಬರುತ್ತೆ ಅನಿಸುತ್ತೆ. ಫಸ್ಟ್ ಕ್ವಾಲಿಟಿ ಎಲ್ಲ ಇಲ್ಲಿಗೆ ಬರುತ್ತೆ. ಬಟ್ ಊರಿಗೆ ಲೆಕ್ಕ ಹಾಕಿದ್ರೆ ಇಲ್ಲಿ ಒಂದು ಸ್ವಲ್ಪ ಕಮ್ಮಿನೇ ಅನಿಸುತ್ತೆ ಲಕ್ಸಿಗೆಲ್ಲ. ಅಲ್ಲೆಲ್ಲ $60-70 ತಗೋತಾರೆ. ಇಲ್ಲಿ ತುಂಬಾ ಕಮ್ಮಿ ಇದೆ. ಇವಾಗ ಇಂಪಾರ್ಟೆಂಟು, ಎಣ್ಣೆ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ. ನಮಗೆ ಪ್ಯಾರಾಶೂಟ್ ಬೇಕಿತ್ತು. ಯಾವಾಗಲೂ ಸೌದಿಲಿ ಇರೋರಿಗೆಲ್ಲ ಅರ್ಧ ಸಮಸ್ಯೆ ಅಂದರೆ ಫಸ್ಟು ತಲೆ ಕೂದಲೇ ಹೋಗೋದು ಅವ್ರದ್ದು. ಅದಕ್ಕೆ ಫಸ್ಟು ಹುಡ್ಕೊಬಿಟ್ಟು ಫಸ್ಟು ಒಂದು ಎಣ್ಣೆ ಬಾಟ್ಲಿ ಎತ್ಕೊಬಿಟ್ಟೆ ನಾನು.
ಹೊರದೇಶದಲ್ಲಿ ದುಡಿಯೋರಿಗೆ ಗಾಡ್ ಗಿಫ್ಟ್ ಏನು ಗೊತ್ತಾ, ಫಸ್ಟು ತಲೆ ಕೂದಲು ಹೋಗುತ್ತೆ, ಆಮೇಲೆ ಶುಗರ್ ಬರುತ್ತೆ, ಆಮೇಲೆ ಅವ್ರ ಆರೋಗ್ಯ ಹದಗೆಡುತ್ತೆ. ಇವೆಲ್ಲ ಡವ್. ಯಾಕೆ ಅಂದರೆ ಡವ್ ಶಾಂಪು ಬೇಕಿತ್ತು, ಹಂಗೆ ಡವ್ ಶಾಂಪು ತಗೊಬಿಟ್ಟೆ ನಿಮಗೆ ತೋರಿಸ್ಬಿಟ್ಟು. ಹಂಗೆ ಮುಂದೆ ಬಿಸ್ಕೂಟು ಸೆಕ್ಷನಿಗೆ ಹೋಗಿ ಬಿಸ್ಕೂಟು ಟೀಗಿಲ್ಲ ಅಂದರೆ ಆಗದೇ ಇಲ್ಲ, ನಮಗೆ ಟೀ ಜೊತೆ ಬಿಸ್ಕೆಟ್ ಇರಲೇಬೇಕು. ಹಂಗಂತ ಸಾಲ್ಟ್ ಆ್ಯಂಡ್ ಸ್ವೀಟ್ ಬಿಸ್ಕೆಟು 3.95 ಹಾಕಿದ್ದ. ಒಂದು 2-3 ಪ್ಯಾಕೆಟ್ ಹಂಗೆ ಎತ್ಕೊಬಿಟ್ಟು ಅದನ್ನೂ ತೊಗೊಂಡು ಹಂಗೆ ನಾನು ಮುಂದೆ ಹೊರಟೆ. ಮುಂದೆ ಹೋಗ್ಬೇಕಾದ್ರೆ ನಮ್ಮ ಫೇವ್ರೇಟು ಎಗ್ಗು ಮೊಟ್ಟೆ ಇಲ್ಲ ಅಂದರೆ ಆಗೋದೇ ಇಲ್ಲ ಇಲ್ಲಿ ಸೌದಿ ಅರೇಬಿಯಾದಲ್ಲಿ. ಯಾಕೆ ಅಂದರೆ ಅನ್ನ ಸಾಂಬಾರು ಮಾಡಲಿಲ್ಲ ಅಂದರೂ ಒಂದು ಆಮ್ಲೆಟ್ ಆರು ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಫಸ್ಟು ಮೊಟ್ಟೆನ ಎತ್ಕೊಬಿಟ್ಟೆ ನಾನು. ಆಮೇಲೆ ಹಂಗೆ ಜೇನುತುಪ್ಪ ಎಲ್ಲದಕ್ಕೂ ಮದ್ದು ಅಂತಾರೆ, ಅದಕ್ಕೆ ಫಸ್ಟು ಹೋಗಿ ಜೇನುತುಪ್ಪನೂ ಎತ್ಕೊಬಿಟ್ಟು ಅದನ್ನೂ ಎತ್ಕೊಂಡು ಹಂಗೆ ದಿನಸಿ ಕಡೆ ಹೋದೆ. ದಿನಸಿ ಹತ್ರ ಏನಾದ್ರು ತೊಗೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ಕಾಳುಗಳೆಲ್ಲ ನಿಮಗೆ ಹೆಂಗೆ ಅಂದರೆ ಊರಲ್ಲಿ ನಮಗೆ ಅರ್ಧ ಕೆ ಜಿ 1 ಕೆ ಜಿ ತೂಕ ಮಾಡಿಕೊಡ್ತಾರಲ್ಲ, ಆ ಥರ ಕೊಡೋಲ್ಲ. ಇಲ್ಲೆಲ್ಲ ಪ್ಯಾಕೆಟಲ್ಲಿ ಫಸ್ಟೇ ರೆಡಿ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿರ್ತಾರೆ ಅನಿಸುತ್ತೆ. ತೊಳೆಯೋದು ಬೇಡ, ಅಷ್ಟು ನೀಟಾಗಿರುತ್ತೆ. ಅದನ್ನೂ ಎತ್ಕೊಂಡು ಮುಂದೆ ಸಾಸ್ ತೊಗೊಳ್ಳೋಣ ಅಂತ ಹೋದೆ. Line nice and slow. Ooh, yeah. Talk like singing, let the rhythm flow. Palm trees swaying, do you feel that breeze? ಇವಾಗ ಬಂತು ನಮ್ಮ ಕಾಳು ಐಟಮು. ಇವೆಲ್ಲ ನೋಡಿ, ಕಿಡ್ನಿ ಕಾಳು, ಆಮೇಲೆ ಏನೋ ಹೆಸ್ರು ಕಾಳು, ಬೇಳೆಕಾಳು, ಏನೇನೋ ಕಾಳುಗಳಿದೆಯಲ್ಲ, ಗ್ರೀನು ಅದು ಇದು ಅಂದ್ಕೊಂಡು ಇವೆಲ್ಲ ಡಬ್ಬದಲ್ಲಿ ಬೇಯಿಸಿ ಫಸ್ಟೇ ಲಿಕ್ವಿಡ್ ಹಾಕಿಟ್ಟಿರ್ತಾನೆ. ತೊಗೊಂಡೋಗೋಣ, ಎಣ್ಣೆ ಬಿಸಿ ಮಾಡೋಣ, ಅದಕ್ಕೊಂದು ಸ್ವಲ್ಪ ಮಸಾಲೆ ಹಾಕೋಣ, ಇದನ್ನ ಹಾಕೋಬಿಟ್ಟು ಸಾರು ಮಾಡ್ಕೊಂಡು ತಿನ್ನೋದೊಂದೇ ಕೆಲಸ. ಇವೆಲ್ಲ ಇಂಡಿಯಾದಿಂದನೇ ಎಕ್ಸ್ಪೋರ್ಟ್ ಆಗೋದು. ನಾನು ಏನು ಗೊತ್ತಾ, ಎಲ್ಲಿ ಹೋದ್ರೂ ಫಸ್ಟು ಮೇಡ್ ಇನ್ ಇಂಡಿಯಾನ ಅಂತ ನೋಡ್ಬಿಟ್ಟು ಖುಷಿ ಪಡ್ತೀನಿ. ಇಲ್ಲಿ ನೋಡಿ, ನಮ್ಮೂರ ಕಡೆ ಗಿಡ ಎಲ್ಲ ಮನೆ ಹತ್ರ ನಾವು ಬೆಳೆಸ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ. ಇಲ್ಲಿ ನೋಡಿದ್ರೆ ಎಲ್ಲ ಆರ್ಟಿಫಿಷಿಯಲ್ಲು, ಪ್ಲಾಸ್ಟಿಕ್ಕಿಂದು. ಇವನ್ನೇ ತೊಗೊಂಡೋಗಿ ಇಟ್ಕೊಂಡು ಎಷ್ಟು ಖುಷಿ ಪಡ್ತಾರೆ ಅಂದರೆ, ಇಲ್ಲೆಲ್ಲ ಗಿಡ ಎಲ್ಲ ಬರಲ್ಲ, ತುಂಬ ಬಿಸಿಲಲ್ವಾ. ಹಾಗೆ ನಂಗೆ ಬೇಕಾಗಿರೋ ವಸ್ತು ತೊಗೊಂಡು ನಾನು ಹೊರಗಡೆ ಬಂದೆ. ಹಂಗೆ ಶಾಪಿಂಗ್ ಎಲ್ಲ ಮಾಡಿ ಹೊರಗಡೆ ಬಂದು ನೋಡ್ತೀನಿ, ಯಾಕೋ ಅಜೀಜ್ ಮಾಲ್ ಅಂತ ತೋರಿಸ್ತು. ನಮ್ಮ ಅಪ್ಪನ ಹೆಸರು ಡಿಸ್ಪ್ಲೇ ಆಗ್ತಾಯಿತ್ತು. ಅಲ್ಲಿ ಖುಷಿ ಆಗ್ಬಿಡ್ತು, ನಮ್ಮ ಅಪ್ಪಂದು ಒಂದು ಮಾಲ್ ಇದೆಯಲ್ಲ ಇಲ್ಲಿ ಅಂದ್ಬಿಟ್ಟು ಫಸ್ಟು ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಬರೋಣ ಅಂತ ಒಳಗಡೆ ಹೋದೆ. ಹೋಗ್ಬೇಕಾದ್ರೆ ಇಲ್ಲಿ ನೋಡಿ, 295 ರೂಪಾಯಿಗೆ ಎಂತೆಂಥ ಅಪಾಯಗಳಿದೆ ಅಂದರೆ ಇಲ್ಲಿ. ಫಸ್ಟು ತುಂಬ ಚೆನ್ನಾಗಿರುತ್ತೆ. ಇವರು ಎಲ್ಲ ಇವೇ ಯೂಸ್ ಮಾಡ್ತಾರಲ್ಲ, ಹಂಗಾಗಿ ಒಳ್ಳೊಳ್ಳೆ ಕ್ವಾಲಿಟಿ ಇರುತ್ತೆ. ಹಂಗೆ ನಾನು ಒಳಗಡೆ ಹೋಗಿದ್ದೆ. ನಮಗೆ ಗೊತ್ತಲ್ಲ ಹುಡುಗರ ಸಮಸ್ಯೆ ಏನು ಅಂತ. ಇಲ್ಲಿ ಅಂತೂ ನೀರಂತೂ ಕುಡಿಲೇಬೇಕು ತುಂಬ, ಇಲ್ಲ ಅಂದರೆ ಕಿಡ್ನಿ ಹೋಗ್ಬಿಡುತ್ತೆ. ಹಂಗೆ ನೀರು ಕುಡಿದಿರೋ ಅವಸರದಲ್ಲಿ ನನಗೇನೋ ಒಂದು ಸ್ವಲ್ಪ ಅರ್ಜೆಂಟ್ ಆಗ್ತಾಯಿತ್ತು. ತೋರಿಸ್ತೀನಿ ಬನ್ನಿ ನೋಡಿ. ಇದು ಮೆನ್ ಟಾಯ್ಲೆಟ್ ಇತ್ತು. ಫಸ್ಟು ಬಾತ್ರೂಮಿಗೆ ಹೋಗ್ಬಿಟ್ಟು ಒಂದು ಸುಸ್ಸು ಮಾಡ್ಕೊಬರೋಣ ಅಂತ ಹೊರಟೆ. The evening drips like honey, oh so slow. A saxophone whispers where shadows go. Gentle piano. ನನಗೆ ಬೇಕಾಗಿರೋದೆಲ್ಲ ತಗೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಅಷ್ಟೊತ್ತಿಗೆ ನೋಡ್ತೀನಿ 3 ಗಂಟೆ ಆಗಿತ್ತು. ನನ್ನ ಡ್ಯೂಟಿ ಟೈಮ್ ಶುರು ಆಯಿತು. ನಾನಿವಾಗ ಡ್ಯೂಟಿಗೆ ಹೋಗ್ತಾ ಹಾಗೆ ಡ್ಯೂಟಿ ಮುಗಿಸ್ಕೊಬಂದು ಫ್ರೆಶ್ ಆಗಿ ನನ್ನ ರೂಮ್ ಹಿಂದ್ಗಡೆ ಒಂದು ಬೇಕ್ರಿ ಇತ್ತು, ಕುಣ್ಣಪ್ಪ ಬೇಕ್ರಿ ಅಂತ. ಅದನ್ನೂ ಬೇಡ ಅಂದ್ಕೊಂಡು ಮುಂದೆ ಹೋಗಿ ನಾನು ನನ್ನ ಫ್ರೆಂಡ್ಸು ರಾತ್ರಿಗೆ ಏನಾದ್ರು ತಿನ್ನಬೇಕಲ್ಲ, ಹಾಗೆ ಕೊಕ್ಕಿ ಬೋ ಅಂತಲೂ ಒಂದು ಕಾಫಿ ಶಾಪ್ ಇತ್ತು. ಅದನ್ನೂ ಬೇಡ ಅಂದ್ಕೊಂಡು ಮುಂದೆ ಹೋದ್ವಿ. ಹಾಗೆ ಮುಂದೆ ಹೋಗ್ತಾ ನಾನು ನನ್ನ ಫ್ರೆಂಡ್ಸು ನಡ್ಕೊಂಡು ವಾಕಬಲ್ ಆಗಿ ನನ್ನ ರೂಮ್ ಹಿಂದ್ಗಡೆನೇ ಇರೋಂಥ ಶಾಪ್ಗಳಿವೆಲ್ಲ. ಇಲ್ಲೇನು ಅಂದರೆ 1 ರೂಪಾಯಿಗೆ ಒಂದು ರೋಟಿನೂ ಆಮೇಲೆ ದಾಲು ಕೊಡ್ತಾನೆ. ತುಂಬ ಚೆನ್ನಾಗಿದೆ. ಇದು ಅಫ್ಘಾನಿಸ್ತಾನದವ್ರದ್ದು. ತಿನ್ನೋಕ್ಕೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ, ಇವ್ರು ನಮ್ಮ ಫ್ರೆಂಡು ಬುಲ್ಬುಲ್ಲಾ ಅಂತ. ಹಿಂಗೆ ನಮಗೊಂದು ಶೇಕ್ ಹ್ಯಾಂಡ್ ಮಾಡಿದ್ರು. 2ಕ್ಕೆ ಅರ್ಜೆಂಟು ಅಂದರು. ನಾನು ಅರ್ಜೆಂಟು ಅಂದೆ. ಆಮೇಲೆ ಅಲ್ಲಿ ರೊಟ್ಟಿ ಮಾಡೋದು ನೋಡಿ ಹೆಂಗೆ ಮಾಡ್ತಾರೆ ಅಂದರೆ, ಫುಲ್ ಇಲ್ಲೇನು ಎಣ್ಣೆ ಗಿಣ್ಣೆ ಏನೂ ಹಾಕಲ್ಲ. ಇದು ಒಲೆ, ಇದು ದೊಡ್ಡದು ಒಲೆ. ಅದರೊಳಗಡೆ ಕಮ್ಮಿ ಅಂದರೆ ಒಂದು 20ರಿಂದ 30 ರೊಟ್ಟಿ ಒಂದೇ ಸಲ ಹಾಕಿ ಬೇಯಿಸ್ಬೋದು. ಏನಪ್ಪ ಅಂದರೆ ಇಲ್ಲಿರೋರಿಗೆ ಕೆಂಡದಲ್ಲಿ ಬೇಯಿಸಿ ತಿನ್ನೋದು ಅಂದರೆ ತುಂಬಾ ಇಷ್ಟ. ಇವರು ಅದನ್ನೇ ಲೈಕ್ ಮಾಡ್ತಾರೆ ನೋಡಿ. ಅದೆಲ್ಲ ಕೆಂಡದಲ್ಲಿ ಬೇಯ್ತಾ ಇರೋದು, ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ತಾ ಇರ್ಬೇಕಾದ್ರೆ ಬಿಸಿ ಬಿಸಿ ಕಟ್ ಮಾಡಿ ಕೊಡ್ತಾನೆ. ಅದ್ರ ಜೊತೆ ನಮ್ಮದು ದಾಲು ಮತ್ತು ಇನ್ನೊಂದು ಕಿಡ್ನಿ ಬೀನ್ಸಲ್ಲಿ ಮಾಡಿರೋ ಅಂಥ ಒಂದು ಸಾಂಬಾರು ಕೊಡ್ತಾನೆ. ಖಾಲಿ 2 ರೂಪಾಯಿಗೆ. 2 ರೂಪಾಯಿ ಅಂದರೆ ಇಲ್ಲಿ 2 ರಿಯಲ್ ಅಂದರೆ 48 ರೂಪಾಯಿಗೆ ರಾತ್ರಿ ಡಿನ್ನರ್ ಮುಗ್ದೋಗುತ್ತೆ ನಮ್ಮದು.
ಹಂಗೆ ತೊಗೊಂಡು ನನ್ನ ಫ್ರೆಂಡು ಕೈಯಲ್ಲಿ ಹಿಡ್ಕೊಂಡು ಅಲ್ಲಾಡಿಸ್ತಾ ಹೋಗ್ತಾ ಇದ್ದ. ಇನ್ನೊಬ್ಬ ಫ್ರೆಂಡು ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ಅಲ್ಲಾಡಿಸ್ತಾ ಹೋಗ್ತಾ ಇದ್ದ. ಹಂಗೆ ರೂಮಿಗೆ ಹೋಗ್ಬಿಟ್ಟು ಇಲ್ಲೆಲ್ಲ ಹೆಂಗೆ ಅಂದರೆ ಊರಲ್ಲಿ ಡೈನಿಂಗ್ ಟೇಬಲ್ ಇಲ್ಲ ಅಂದರೆ ನಾವು ಊಟನೇ ಮಾಡ್ತಾ ಇರಲಿಲ್ಲ. ಇಲ್ಲ ಹಂಗಲ್ಲ, ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡೇ ತಿನ್ನೋ ಪರಿಸ್ಥಿತಿ ನಮ್ಮದು. ಯಾಕೆ ಅಂದರೆ ಡೈನಿಂಗ್ ಟೇಬಲ್ ಇಡೋದಕ್ಕಾಗಲ್ಲ, ರೂಮೆಲ್ಲ ಚಿಕ್ಕದಾಗಿರುತ್ತೆ. ಹಂಗೆ ನಾನು ನನ್ನ ಫ್ರೆಂಡ್ಸು ಅದ್ರ ಮೇಲ್ಗಡೆ ಖಾರ ಹಾಕೋಬಿಟ್ಟು ಬಿಸ್ಕೆಟ್ನ ತಿಂತಾ ಇದ್ವಿ. ಅದಕ್ಕೆ ಬಿಸ್ಕೆಟು ರೊಟ್ಟಿ ಎಲ್ಲನೂ ಅಂತಾರೆ, ಫುಲ್ ತಮಿಸು ಅಂತಾರೆ ಅರಬಿಲಿ. ಅಂತೂ ಇಂತೂ ಇವತ್ತಿನ ದಿನ ಅಂತೂ ಮುಗದೆ ಹೋಯ್ತು, ಹೊಟ್ಟೆನೂ ತುಂಬಿತು. ಒಂದು ದಿನ ಕಳೆದೋಗಿದ್ದೇ ಗೊತ್ತಾಗಲಿಲ್ಲ. ಒಂದು ರೊಟ್ಟಿ ಜೊತೆ ನಾನು ನಿಮ್ಮ ಜೊತೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಬ್ಸ್ಕ್ರೈಬರ್ ಮೈ ಚಾನಲ್.